ಇವಾಗ ಒಂದು 10 ದಿನಕ್ಕೆ ಮುಂಚೆ ನಾನು ಭೂಮಿಗೆ ಒದಿಕೆ ಇರಲಿ ಅಂತ ಹಸಿರೆಲೆ ಗೊಬ್ಬರ ಬಿತ್ತಿದ್ದೆ. ನೋಡಿ ಮೊಳಕೆ ಸೂಪರಾಗಿ ಬಂದಿದೆ. ಡಯಾಂಚ ಇನ್ನೊಂದು 40-45 ದಿನದಲ್ಲಿ ಇದು ಒಳ್ಳೆಯ ಗೊಬ್ಬರ ಆಗುತ್ತೆ. ಇದು ಹಸಿರೆಲೆ ಗೊಬ್ಬರ. ಈ ಹಸಿರೆಲೆ ಗೊಬ್ಬರ ಬಿತ್ತೋದ್ರಿಂದ ಏನು ಲಾಭ ಅಂದರೆ, ನಮ್ಮ ಭೂಮಿಲಿ ಸಾವಯವ ಇಂಗಾಲ ಅಂದರೆ ಸಾಯಿಲ್ ಕಾರ್ಬನ್ ಇಂಪ್ರೂವ್ಮೆಂಟ್ ಆಗಿ ಪೋಷಕಾಂಶಗಳನ್ನ ಹೀರ್ಕೊಳೋದಕ್ಕೆ ಒಳ್ಳೆ ಸಹಕಾರಿಯಾಗುತ್ತೆ. ಅಂದರೆ ನಮ್ಮ ಭೂಮಿಲಿರೋ ಫಲವತ್ತತೆ ಗಿಡಗಳಿಗೆ ಸಿಗಬೇಕಂದ್ರೆ ಸಾಯಿಲ್ ಕಾರ್ಬನ್ ಇಂಪ್ರೂವ್ಮೆಂಟ್ ಆಗಿದ್ದರೆ ಚೆನ್ನಾಗಿರುತ್ತೆ. ನೋಡಿ ಅಡಿಕೆ ಖುಷಿ ಆಗ್ತಾಯಿದೆ. ಎಲ್ಲದರಲ್ಲೂ 5-6 ಹೊಂಬಾಳ ಇದೆ. ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಯಾವುದೇ ರಾಸಾಯನಿಕ ಇಲ್ಲಾಂದ್ರೂ ಸಾವಯವದಲ್ಲಿ ಭೂಮಿ ಫಲವತ್ತತೆ ಅಂತಿದ್ದರೆ ನಿಜವಾಗ್ಲೂ ಸೂಪರಾಗಿರುತ್ತೆ. ಮುಖ್ಯವಾಗಿ ಈ ವ್ಯವಸಾಯದಲ್ಲಿ ಯಾವುದೇ ರೈತ ಆಗಲಿ ಆ ಮಣ್ಣಿನ ಆರೋಗ್ಯನ ಕಾಪಾಡ್ಕೊಂಡಿರೋ ರೈತ ಅವನು ಯಾವತ್ತೂ ಲಾಭದಲ್ಲೇ ಇರ್ತಾನೆ. ಅವನ ಫಸಲು ಚೆನ್ನಾಗಿ ಬರ್ತವೆ. ಆ ಮಣ್ಣಿನ ಆರೋಗ್ಯ ಅಂದರೆ ಆ ಮಣ್ಣಲ್ಲಿರೋ ಜೀವಾಣುಗಳ ಸಂಖ್ಯೆನ ವೃದ್ಧಿ ಮಾಡ್ಕೊಬೇಕು. ಕೋಟ್ಯಾಂತರ ಜೀವಾಣುಗಳಿರ್ತವೆ, ಅದನ್ನು ಮಲ್ಟಿಪಲ್ ಅಂದರೆ ಅದನ್ನು ಹೆಚ್ಚಿಗೆ ಮಾಡ್ಕೊಂಡಿರೋ ರೈತ ಅವನು ಯಾವತ್ತೂ ಸಫಲನಾಗ್ತಾನೆ. ಅವನು ಕೃಷಿಲಿ ಗೆಲ್ತಾನೆ. ಆ ಜೀವಾಣುಗಳು ಆ ಮಣ್ಣಲ್ಲಿರೋ ಪೋಷಕಾಂಶಗಳನ್ನ ಹೀರಿ ಗಿಡಗಳಿಗೆ ಕೊಟ್ಟು ಆ ಗಿಡಗಳಲ್ಲಿ ಒಳ್ಳೆ ಇಳುವರಿ ಬರೋದಕ್ಕೆ ದಾರಿ ಮಾಡಿಕೊಡ್ತವೆ. ಅಂದರೆ ಸ್ಟಾರ್ಟಿಂಗಲ್ಲಿ ನಾನು ಬ್ಲೈಂಡಾಗೇ ಕೃಷಿಗೆ ಇಳಿದಿದ್ದು. ನೋಡಿ, ನಾನು ಪ್ರಾರಂಭದಲ್ಲಿ ನಾನು ಜಮೀನು ತೊಗೊಂಡಾಗ ಇದು ಗದ್ದೆ ಬಯಲಿದು, ಅಂದರೆ ಭತ್ತದ ಗದ್ದೆ ಇದು. ಇದರಲ್ಲಿ ಪೋಷಕಾಂಶಗಳೇ ಇರಲಿಲ್ಲ. ನಾನು ಹಂತವಾಗಿ ನೋಡಿ ಈ ಮಟ್ಟಕ್ಕೆ ಈ ತೋಟನ ಡೆವಲಪ್ ಮಾಡಬೇಕಾದ್ರೆ ನಾನು ಯೋಚನೆ ಮಾಡಿದ್ದೇನೆ, ಆ ಮಣ್ಣಿನ ಸಾವಯವ ಇಂಗಾಲನ ಇಂಪ್ರೂವ್ಮೆಂಟ್ ಮಾಡ್ಕೊಬೇಕು. ಅದಕ್ಕೆ ನಾನು ಆಯ್ಕೆ ಮಾಡ್ಕೊಂಡಿದ್ದೇನೆ. ನನ್ನ ತೋಟದಲ್ಲಿ ಯಥೇಚ್ಛವಾಗಿ ಕಳೆ ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಸುಮಾರು ಜನ ನನಗೆ ನೆಗೆಟಿವ್ ಕಾಮೆಂಟು ಹಾಕಿದ್ದಾರೆ ಫೇಸ್ಬುಕ್ಕಲ್ಲಿ. ಇದು ಅವೈಜ್ಞಾನಿಕ ಕೃಷಿ ಪದ್ಧತಿ, ಇದು ನೀವು ಬೆಳೆಯೋ ಬದಲು ಕಳೆ ಬೆಳೀತಾ ಇದ್ದೀರಾ ಅಂತಲೂ ನನಗೆ ಕಾಮೆಂಟ್ ಹಾಕಿದ್ದಾರೆ. ಬಟ್ ನನ್ನ ಮನಸ್ಸಲ್ಲಿ ಏನಿತ್ತಂದರೆ, ಈ ಪೋಷಕಾಂಶಗಳು ತುಂಬ ಕಮ್ಮಿ ಇರೋ ಭೂಮಿಲಿ ನಾವು ಸಾವಯವ ಇಂಗಾಲನ ವೃದ್ಧಿ ಮಾಡ್ಕೊಳೋದಕ್ಕಾಗಿ ಯಥೇಚ್ಛವಾಗಿ ಕಳೆ ಬೆಳೆಯೋದು. ನೋಡಿ, ಇದು ವೆಲ್ವೆಟ್ ಬೀರ್ಸ್ ಒಂದ್ಸರಿ ಹಾಕಿದ್ದೆ. ಆಮೇಲೆ ಹಸಿರೆಲೆ ಗೊಬ್ಬರ, ತುಂಬ ವೈವಿಧ್ಯಮಯ ಕಳೆಗಳು ಅಂದರೆ ಕಾಂಗ್ರೆಸ್ ಗಿಡ ಆಗಿರ್ಬೋದು, ಗರಿಕೆ ಹುಲ್ಲಾಗಿರ್ಬೋದು. ನೋಡಿ, ಇದು ಸೆಣಬು, ಉರುಳಿ, ಡಯಾಂಚ, ಈ ರೀತಿ ನಾನು ಹಂತವಾಗಿ ಸುಮಾರು ನನ್ನ ಹಳೆ ವಿಡಿಯೋಗಳು ನೋಡ್ಬೋದು. ನಾನು ತುಂಬಾ ಹಸಿರೆಲೆ ಗೊಬ್ಬರಗಳನ್ನ ಬೆಳೆಸಿ ನನ್ನ ತೋಟಕ್ಕೆ ಹಾಕಿದ್ದೀನಿ. ಅಷ್ಟೇ ಅಲ್ಲ, ಈಗ ಒಂದು 2 ವರ್ಷದಿಂದ ಜೀವಾಮೃತ, ಆಮೇಲೆ ಈ ಜೈವಿಕ ಜೀವಾಣುಗಳು ಟ್ರೈಕೋಡರ್ಮಾ, ಸೂಡೋಮಾನಸ್ಸು, ಮೆಟಾರೈಸಿಮ್ಮು, ಆಮೇಲೆ AMC, WDC, ಆಮೇಲೆ ಪೊಟ್ಯಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ, ಇವೆಲ್ಲವೂ ಒಂದೊಂದು ಡ್ರಮ್ಮಲ್ಲಿ ಒಂದು ಪ್ಯಾಕೆಟ್ 150 ರೂಪಾಯಿ. ಅದು 1 kg ತೊಗೊಂಬಂದು ಒಂದು ಡ್ರಮ್ 200 ಲೀಟರ್ ನೀರಿಗೆ 2 kg ಬೆಲ್ಲ ಹಾಕಿ ಅದನ್ನು ಮಲ್ಟಿಪಲ್ ಮಾಡಿ ಅದನ್ನೆಲ್ಲ ಸ್ಪ್ರಿಂಕ್ಲರ್ಲೇ ಇಡೀ ತೋಟಕ್ಕೆ ಕೊಡ್ತಾಯಿದ್ದೆ. ಅದರ ಪ್ರತಿಫಲ ಇವತ್ತು ನನ್ನ ತೋಟದಲ್ಲಿ ಒಂದು ಅಂದರೆ ಎಲ್ಲಿ ಅಗಿದ್ರೂ ಎರೆಹುಳು ಇದೆ. ಆಮೇಲೆ ಒಂದೇ ಒಂದು ಬೇರು ಹುಳು ಇಲ್ಲ, ಅದು ಗೊನೆ ಹುಳು ಒಂದು ಕಡೆ ಇಲ್ಲ. ಆಮೇಲೆ ಬಸವಣ ಹುಳುನೇ ಕಾಣಿಸ್ತಾ ಇಲ್ಲ ನನ್ನ ತೋಟದಲ್ಲಿ. ಆಮೇಲೆ ಸಾವಯವ ಇಂಗಾಲ ಸಂಪೂರ್ಣ ವೃದ್ಧಿಯಾಗಿರೋದ್ರಿಂದ ಅದರ ಪ್ರತಿಫಲ ನೋಡಿ ಇವತ್ತು ನನ್ನ ಈ ಮರಗಳಲ್ಲಿ ಫಸಲಲ್ಲಿ ಕಾಣ್ತಾ ಇದ್ದೀನಿ ನಾನು. ಅಂದರೆ ನಾವು ಆ ಮಣ್ಣಿನ ಆರೋಗ್ಯದ ಕಡೆ ಗಮನ ಕೊಟ್ಟರೆ, ಅಂದರೆ ಕೆಲವರೆಲ್ಲ ಹೇಳ್ತಾರೆ, ಇವೆಲ್ಲ ತುಂಬ ಕಷ್ಟಪ್ಪ ಅಂತ ಕೆಲವರು ಅನ್ಬೋದು. ಅದು ಕಷ್ಟ ಅನ್ನೋರಿಗೆ ಅದು ಕಷ್ಟನೇ, ಇಷ್ಟಪಟ್ಟು ಮಾಡಿದವ್ರಿಗೆ ಅದು ಕಷ್ಟ ಅಲ್ಲ. ಏನಕ್ಕಂದರೆ ಈ ಮಣ್ಣಿನ ಆರೋಗ್ಯನ ಕಾಪಾಡ್ಕೊಳೋದು ರೈತನ ಕರ್ತವ್ಯನೂ ಕೂಡ. ನಾವು ಈ ಸಾವಯವ ಕೃಷಿ ಪದ್ಧತಿಯಲ್ಲಿ ಬ್ಲೈಂಡಾಗಿ ಅಂದರೆ ಕುರುಡಾಗಿ ನಾವು ಏನೇ ತ್ಯಾಜ್ಯಗಳು, ಹಸಿರೆಲೆ ಗೊಬ್ಬರ, ಕಳೆ, ಅದು ಇದು ಅಂದರೆ ಬೆಳೆಗೆ ಪೈಪೋಟಿಯಾಗಿ ಬೆಳೆಯೋಕ್ಕೆ ಬಿಡೋಕೆ ಹೋಗ್ಬಾರ್ದು. ಕಳೆನ ಅದನ್ನು ಬೆಳೆಗಿಂತ ಕೆಳಗೆ ಇದ್ದಾಗಲೇ ಆ ಭೂಮಿಗೆ ಸೇರಿಸ್ತಾ ಹೋದರೆ ಸಾಯಿಲ್ ಕಾರ್ಬನ್ ಇಂಪ್ರೂವ್ಮೆಂಟ್ ಆಗಿ ಜೈವಿಕ ಜೀವಾಣುಗಳು, ಹ್ಯೂಮಸ್ಸು ನಮ್ಮ ಸಾಯಿಲಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗಿಬಿಟ್ರೆ ಪೋಷಕಾಂಶಗಳು ಹೀರ್ಕೊಂಡು ಆ ಗಿಡಗಳು ಕೊಡೋದಕ್ಕೆ ಅದು ಸಹಕಾರಿಯಾಗುತ್ತೆ. ಬಟ್ ರಾಸಾಯನಿಕ ಕೃಷಿಲಿ ಹಂಗಿಲ್ಲ. ಅದರಲ್ಲೂ ರಾಸಾಯನಿಕ ಕೃಷಿಲಿ ಒಂದು ಕ್ಯಾಲ್ಕುಲೇಷನ್ ಇರಬೇಕು. ಒಂದೇ ಪ್ರಮಾಣ, ಒಂದು ಲಿಮಿಟಲ್ಲಿ ಗೊಬ್ಬರ ಹಾಕಬೇಕು. ಆಮೇಲೆ ಹೆಚ್ಚಾದ್ರೂ ಸುಟ್ಟೋಗುತ್ತೆ ಗಿಡಗಳು, ಕಡಿಮೆ ಆದ್ರೂ ಬೆಳವಣಿಗೆ ಬರೋದಿಲ್ಲ. ಬಟ್ ಈ ಸಾವಯವ ಕೃಷಿಲಿ ಆ ಥರ ಅಲ್ಲ. ನೀವು ತ್ಯಾಜ್ಯಗಳನ್ನ ಭೂಮಿಗೆ ಸೇರಿಸ್ತಾ ಹೋದ್ರೂ ಅದು ಡೆಪಾಸಿಟ್ಟು ನಮ್ಮ ಭೂಮಿಲಿ ಅದು ಸ್ಟೋರ್ ಆಗಿರುತ್ತೆ ಅದು. ಆಮೇಲೆ ನನ್ನ ತೋಟಕ್ಕೆ ನಾನು ಟ್ಯಾಗ್ ಲೈನ್ ಕೊಟ್ಟಿದ್ದೀನಿ, ಅಂದರೆ ಖುಷಿಯ ತಾಣ ನಂದಿನಿ ಬನ ಅಂತ. ಆ ರೀತಿಲಿ ನಾವು ನೋಡಿ ಇವುಗಳಲ್ಲೆಲ್ಲ ಖುಷಿ ಕಾಣ್ಬೋದು.
ಅಂದರೆ ನಾವು ಆ ಕೃಷಿನ ಇಷ್ಟಪಟ್ಟು ಮಾಡಿದಾಗ ನಾವು ಎಲ್ಲಾದ್ರಲ್ಲೂ ಆ ಗಿಡ ಬೆಳವಣಿಗೆ ಆಗ್ತಾ ಇರೋದು, ಹಣ್ಣು ಬಿಟ್ಟಿರೋದು, ಈ ಹಸುಗಳು ನಮ್ಮನ್ನು ನೋಡಿದ ತಕ್ಷಣ ಹತ್ರ ಬರ್ತವೆ, ಖುಷಿಯಾಗಿ ಅವಳ ಜೊತೆಲಿ ಕಾಲ ಕಳೆಯೋದು, ಇವೆಲ್ಲ ನಮಗೊಂಥರ ಎಂಜಾಯ್ಮೆಂಟು. ಅದ್ರ ಜೊತೆಲಿ ನಮ್ಮ ತೋಟಕ್ಕೆ ಫಲವತ್ತತೆಗೆ ಪಾಪ ಇವುಗಳ ಕೊಡುಗೆನೂ ತುಂಬಾ ಇದೆ, ಅದನ್ನು ನಾನು ಮರೆಯೋಕ್ಕಾಗೋದಿಲ್ಲ. ಇವತ್ತು ಸಾವಯವದಲ್ಲಿ ನಾವು ಯಾವುದೇ ಒಂದು ಮೈಕ್ರೋ ನ್ಯೂಟ್ರೆಂಟ್ ಇಲ್ಲ, ಹೊರಗಡೆಯಿಂದ ಗೊಬ್ಬರ ತಂದಾಕಲಿಲ್ಲ ಅಂದ್ರೂ ಫಸಲು ಇಷ್ಟೊಂದು ಚೆನ್ನಾಗಿ ಬರೋದಕ್ಕೆ ಕಾರಣವೇ ಈ ಒಂದು ಹಸುಗಳು ಅಂತ ಹೇಳ್ಬೋದು. ನೋಡಿ, ಇವನು ನಮ್ಮ ಹೀರೋ ರಾಣ ಅಂತ ಇವನ ಹೆಸರು. ಬರ ಸೆಕೆಂಡ್ ಕೊಡ ಎದ್ದೇಳ ಮೇಲಕ್ಕೆ. ಇವನು ಸಖತ್ ಫ್ರೆಂಡ್ ನನಗೆ. ಆಮೇಲೆ ನಮ್ಮ ತೋಟದ ಕಾವಲುಗಾರ ಬೇರೆ ಇವನು. ನೋಡಿ, ತೆಂಗಿನಕಾಯಿ ಎಲ್ಲನೂ ಅದೇ ತರಳಾಗ್ತಾಯಿದೆ, ಅಂದರೆ ಅದೇ ಕಾಯಿ ಡ್ರೈ ಆಗ್ತಾಯಿದೆ. ನೋಡಿ, ಆಲ್ರೆಡಿ ಇಲ್ಲೊಂದು ಕಾಯಿ ಬಿದ್ದಿದೆ. ಇದೆಲ್ಲನೂ ಫುಲ್ಲು ಡ್ರೈ ಆಗಿರೋದು. ನೋಡಿ, ಇಲ್ಲಿ ಬಾಲಾಜಿ ತಳಿ ನಿಂಬೆ ಇದೆ. ಸೈಜ್ ನೋಡಿ ನಿಂಬೆ ಹಣ್ಣದು. ಇದು ಬಾಲಾಜಿ ತಳಿ ಅಂತ, ತುಂಬ ದಪ್ಪ ಇರುತ್ತೆ. ಇದು ಗಜನಿಂಬೆ ಅಲ್ಲ, ಕೆಲವರೆಲ್ಲನೂ ಹೈಬ್ರಿಡ್ ಗಜನಿಂಬೆ ಅಂತಾರೆ. ಅಲ್ಲ, ಇದು ನಮ್ಮ ತಿರುಪತಿ ಬಾಲಾಜಿ ಒಂದು ಕೃಷಿ ಇಲಾಖೆಯವರು ಡೆವಲಪ್ ಮಾಡಿರೋದು. ಇದು ಒಳ್ಳೆ ಸೈಜ್ ಇರುತ್ತೆ. ಇದು ನೋಡಿ, ಇಲ್ಲಿ ನಾನು ಕೈಯಲ್ಲಿ ಹಿಡ್ಕೊಂಡ್ರೆ ನೋಡಿ ಯಾವ ಸೈಜ್ ಇದೆ. ಸುಮಾರು ಜನ ನಮ್ಮ ಫ್ರೆಂಡ್ಸ್ ಕೇಳೋರು, ನಿಮ್ದು ಎಷ್ಟು ಎಕರೆ ಇದೆ ತೋಟ ಅಂತ ಕೇಳೋರು. ಆ್ಯಕ್ಚುಲಿ ನನ್ನ ತೋಟದಲ್ಲಿ 1300 ಅಡಿಕೆ ಗಿಡ ಇದೆ, 150 ತೆಂಗಿನ ಮರ ಇದೆ. ಆಮೇಲೆ ಸುತ್ತು ನೋಡಿ, ಇಲ್ಲಿ ಇದು 150 ತೆಂಗಿನ ಮರ ಹಾಕ್ಕೊಂಡಿದ್ದೀನಿ. ಸೆಂಟ್ರಲ್ ಆದಂಗೆ ಅಡಿಕೆ 1300 ಇದೆ. ಇಡೀ ನನ್ನ ತೋಟ ಸುತ್ತೂ ಮಹಾಗನಿ ಮರ, ಟಿಂಬರ್ ವುಡ್ಡು, ಇದೊಂದು 150 ಟಿಂಬರ್ ವುಡ್ ಇದೆ. ಆಮೇಲೆ 2 ತೆಂಗಿನ ಸಾಲಿಗೂ ಸೆಂಟ್ರಲ್ ಆದಂಗೆ ಎಲ್ಲ ಥರದಲ್ಲೂ ಒಂದು 100 ಹಣ್ಣು ಗಿಡಗಳು ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು 5 ಹಸು ಇದೆ, ಆಮೇಲೆ ಒಂದು ನಾಯಿ ಇದೆ. ಇಷ್ಟೆಲ್ಲ ಇದ್ರೂ ನನ್ನ ಯಾವುದೇ ವೀಡಿಯೋಗಳಲ್ಲಿ ನೀವು ಲೇಬರ್ಗಳನ್ನ ನೋಡಿದ್ದೀರ ನೀವು? ಏನಕ್ಕಂದರೆ ನಾವು ಲೇಬರೇ ಮಾಡ್ಕೊಂಡಿಲ್ಲ. ನಾನು ಈ ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕಾದ್ರೆ ಮಾತ್ರನೇ ಒಟ್ಟಿಗೆ ಒಂದು ಟೀಮ್ನ ಕರ್ಕೊಂಬಂದು ಗುತ್ತಿಗೆ ಕೊಟ್ಬಿಟ್ಟು ಅವ್ರಿಗೆ ಕೊಟ್ಟಿಗೆ ಗೊಬ್ಬರ ಇಡೀ ನಮ್ಮ ತೋಟಕ್ಕೆಲ್ಲ ಹಾಕ್ಬೇಕಂತೇಳಿ ಅವ್ರಿಗೆ ಗುತ್ತಿಗೆ ಕೊಟ್ಟಿದ್ದೆ. ಅದೊಂದು ಬಿಟ್ಟರೆ ಇನ್ನು ನಾನು, ನನ್ನ ಮಗ, ನಮ್ಮ ಹೆಂಗಸರು, ನಾವು 3 ಜನನೇ ನಮ್ಮ ಕೈಯಾರನೇ ತೋಟ ಮಾಡಬೇಕು ಅನ್ನೋ ಒಂದು ಆಸೆಯಲ್ಲಿ ಈ ಗಿಡಗಳು ನೆಟ್ಟಿರೋದು ಸಮೇತನೂ ನಾವೇ ನೆಟ್ಟಿರೋದು ಇದು ಎಲ್ಲನೂ. ಅದು ಬೆಳಗ್ಗೆ 1 ಅವರ್, ಸಂಜೆ 1 ಅವರ್ ಮಾತ್ರನೇ ಈ ತೋಟದಲ್ಲಿ ನಾವು ಟೈಮ್ ಸ್ಪೆಂಡ್ ಮಾಡ್ತಾ ಇರೋದು. ಮಿಕ್ಕಿದ್ದು ನಮ್ಮದೇ ಆದ ಬೇರೆ ಕೆಲಸಕ್ಕೆ ಹೋಗ್ತಾಯಿದ್ದೀನಿ ನಾನು. 1 ಅವರಲ್ಲಿ ನಾವು ಇದನ್ನು ಪ್ರೀತಿಯಿಂದ ಮಾಡ್ತಾ ಇರೋದ್ರಿಂದ ನಮಗಿದೇನಂತ ರಿಸ್ಕು, ಸಂಕಟ, ತುಂಬ ಹೊರೆ ಆ ಭಾವನೆ ಬಂದೇ ಇಲ್ಲ ನಮಗೆ. ನೋಡಿ, ಇದು ಬೀಜದ ಕಾಯಿ. ಇದು ಅಂದರೆ ಯಾವ ತಳಿ ಅಂತ ಗೊತ್ತಿಲ್ಲ. ಮಾವಿನ ಬೀಜದಲ್ಲಿ ಓಟೆಲೇನೇ ಸಸಿ ಬಂದಿದ್ದಾರೋ ಅದು ತುಂಬಾ ಕಾಯಿ ಬಂದಿದೆ. ಇದು ಸಿದ್ದು ಹಲಸು. ಸಿದ್ದು ಹಲಸು ಇದು ಹಾಕಿ ಈಗ 3 ವರ್ಷ ಆಗಿದೆ. ಗಿಡ ತುಂಬ ಆರೋಗ್ಯವಾಗಿದೆ.
ಸಿದ್ದು ಹಲಸು ಅಂತ ನಾವು ಐಡೆಂಟಿಫೈ ಮಾಡೋದು ಒರಿಜಿನಲ್ ಸಿದ್ದು ಹಲಸು ಯಾವ ರೀತಿ ಅಂದರೆ ನೋಡಿ, ಈ ರೀತಿ ಕಿವಿಗಳೆಲ್ಲ ಮಡ್ಚ್ಕೊಂಡಿರುತ್ತಂತೆ. ಅಂದರೆ ಎಲೆದು ಈ ಕಿವಿ ಇದೆ ಅಲ್ವ, ಇದು ರಿಂಕಲ್ಸ್ ಆಗಿರುತ್ತೆ. ಅದು ನೋಡಿ, ಈ ಕಿವಿ ಎಲೆ ಈ ಥರ ಮಡ್ಚ್ಕೊಂಡಿರುತ್ತಂತೆ. ಆ ಕಿವಿ ಮಡ್ಚ್ಕೊಂಡಿರೋದು ಸಿದ್ದು ಹಲಸು ಒರಿಜಿನಲ್ ಅಂತೆ. ಅದು ಬೇರೆ ಹಲಸುಗಳೂ ಆ ರೀತಿ ಮಡ್ಚ್ಕೊಳೋದಿಲ್ಲ. ನನ್ನ ಪ್ರಕಾರ ಇನ್ನೊಂದು ನೆಕ್ಸ್ಟ್ ಇಯರ್ಗೆ ಇದರಲ್ಲಿ ಕಾಯಿ ಕಚ್ಬೋದು, ನೋಡೋಣ. ನಮ್ಮ ಕೊಟ್ಟಿಗೆ ತೊಳೆದಿರೋ ನೀರು, ಆಮೇಲೆ ಗಂಜಲ ಇವೆಲ್ಲ ಸ್ಟೋರ್ ಆಗೋದಕ್ಕೆ ಇದೊಂದು ಟ್ಯಾಂಕು ಎಲ್ಲ ಬಂದು ಸ್ಟೋರ್ ಆಗುತ್ತೆ. ಇದನ್ನು ತಗೊಂಡೋಗಿ ನಾನು ಇದರಲ್ಲಿ ಮಿಕ್ಸ್ ಮಾಡ್ಕೊಂಡು ಇದನ್ನು ಯೂಸ್ ಮಾಡ್ಕೊತೀನಿ. ಇದು ನಮ್ಮ ಹೀರೋ, ನಮ್ಮ ಡಾಗಿಗೆ ಒಂದು ರೂಮ್ ಇದು. ಈ ರೂಮ್ ಒಳಗಡೆ ಜೇನು ಪೆಟ್ಟಿಗೆ ಮಡಗಿದ್ದೀನಿ. ಮೊದಲು ಈಚೆ ಮಡಗಿದ್ದೆ ಜೇನು ಪೆಟ್ಟಿಗೆನ. ಆ ಜೇನು ಪೆಟ್ಟಿಗೆನ ಹಸುಗಳೆಲ್ಲ ಡಿಸ್ಟರ್ಬ್ ಮಾಡಿ, ಅಂದರೆ ಕೆಳಗಡೆ ಬೀಳಿಸ್ಬಿಟ್ಟಿತ್ತು, ಅದಕ್ಕೆ ಒಳಗಡೆ ಮಡಗಿದ್ದೀನಿ. ಆಲ್ರೆಡಿ ಜೇನು ಇದೆ ಇದ್ರ ಒಳಗಡೆ. ನಮ್ಮ ತೋಟದಲ್ಲಿ ಇಳುವರಿ ಜಾಸ್ತಿ ಆಗೋದಕ್ಕೆ ಪರಾಗಸ್ಪರ್ಶಕ್ಕೆ, ಅಂದರೆ ಪಾಲಿನೇಷನ್ಗೆ ಇದೊಂದು ಮುಖ್ಯ ಕಾರಣ ಅಂತ ಹೇಳ್ಬೋದು. ನಮ್ಮ ಹಸುಗಳಿಗೆ ನಾನು ಹಿಂಡಿ ಬೂಸ ಇವೆಲ್ಲ ಕೊಡೋದಿಲ್ಲ. ಅದೇನು ಇಲ್ಲಿ ಹಸಿ ಹುಲ್ಲು ಮೇಯ್ಕೊಂಡೋಗಿರುತ್ತೋ, ನೈಟ್ ಒಂದು ಸ್ವಲ್ಪ ಒಣ ಹುಲ್ಲು ಅಷ್ಟೇನೆ. ನೋಡಿ, ಯಾವುದೇ ಹಸುಲು ಏನಾದರೂ ಬಡ್ಕಲು ಕಾಣಿಸುತ್ತಾ? ಅದೇ ನ್ಯಾಚುರಲ್ಲಾಗಿ ಸಾಕ್ತಾ ಇರೋದು ನಾನು. ಆರೋಗ್ಯವಾಗಿದೆ, ಯಾವುದು ಬಡ್ಕಲೇ ಇಲ್ಲ, ಮೂಳೆ ಕಾಣಿಸ್ತಾ ಇಲ್ಲ. ಅಷ್ಟೇ ಅಲ್ಲ, ನೋಡಿ ಅಲ್ಲಿ ಇದನ್ನು ನಮ್ಮ ರಾಣ, ಅವನಿಗಷ್ಟೇ. ಇದುವರೆಗೂ ಅವನಿಗೆ ಮೂಳೆನೇ ತೋರಿಸ್ಲಿಲ್ಲ ನಾವು, ಬರೀ ಮೊಸರನ್ನ. ಅಂದರೆ ಇವೆಲ್ಲ ಇದ್ರ ಜೊತೆಲ್ಲೂ ನಾವು ಜಾಲಿಯಾಗಿ ಪ್ರೀತಿಯಿಂದ ಇದ್ದರೆ ಅವಳಿಗೆ ಅದೇ ಒಂದು ಅರ್ಧ ಆರೋಗ್ಯ ಬಂದ್ಬಿಡ್ತಂತೆ. ಬಾರೆ ಅಲ್ವಾ, ಬಾರೆ ಬಾ ಬಾ. ಏನೇ ನನ್ನ ಪ್ರಕಾರ ನಮ್ಮ ತೋಟ ಮಾತ್ರ ಅಲ್ಲ, ನಮ್ಮ ಹಸುಗಳಾಗಲಿ, ನಮ್ಮ ಡಾಗು ನಾಯಿ ಆಗಲಿ, ಇವೆಲ್ಲವೂ ಒಂಥರ ಜಾಲಿಯಾಗಿವೆ ಇಲ್ಲಿ. ಅವುಗಳೆಲ್ಲ ನೋಡಿ ನಾನು ಇನ್ನೂ ತುಂಬ ಖುಷಿಯಾಗಿದ್ದೀನಿ ನಮ್ಮ ತೋಟದಲ್ಲಿ. ನೋಡಿ, ಸಂಜೆ ಆದರೆ ನಮ್ಮ ಹಸುಗಳು ಅದ್ರ ಪಾಡಿಗೆ ಅದು ಮೇಯ್ಕೊಂಡು ಶೆಡ್ಡಿಗೆ ಬಂದುಬಿಡ್ತವೆ. ನೋಡಿ,